ಹರ ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತಿವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಜೈ ಮಂಗಲಂ ಜೈ ನಂ ಪಾರ್ವತಿ ಶಿವರ ಮಹಾದೇವ. ಸೋಮನಕೊಪ್ಪದ ಸುಕ್ಷೇತ್ರವಾಗಿರತಕ್ಕಂಥ ಪರಮ ಪೂಜ್ಯ ಸದ್ಗುರು ಪೂರ್ಣಾನಂದ ಅಜ್ಜನವರ ಹಿಲಾವರಿಗಳಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಶ್ರೀ ಶ್ರೀ ಸದ್ಗುರು ಶ್ರದ್ಧಾನಂದ ಅಪ್ಪಗಳವರ ಶ್ರೀಚರಣಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಪರಮ ಪೂಜ್ಯರಾಗಿರತಕ್ಕಂಥ ಮದವಿನವ ಶಿವಾನಂದ ಸದ್ಗುರುಗಳ ಅದು ಬೇಕಾಗೈತಿ ನಮಸ್ಕರಿಸಿ, ನಾನು ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಹಳಕಟ್ಟಿಯ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶ್ರೀಚರಣಗಳನ್ನು ಮೊದಲು ಮಾಡಿಕೊಂಡು, ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಸಕಲ ಪೂಜ್ಯರಿಗೂ ಮಹಾಂತೆಯರಿಗೂ, ಈ ಕಾರ್ಯಕ್ರಮದಲ್ಲಿ ತೊಡಗಿರುವ ಶರಣೀಯರ ಪಾದಕ್ಕೂ ಎಲ್ಲ ಶರಣರ ಪಾದಕ್ಕೂ ಹಾಗೂ ಸರ್ವರ ಹೃದಯದಲ್ಲಿ ಅನುತ್ತಮಾನವಾಗಿ ಬೆಳಗುವ ಪರಶಿವನಿಗೂ ಅಭಿವಂದಿಸಿ, ಆತ್ಮೀಯ ಕನ್ನಡ ನಾಡಿನ ಮುಮುಕ್ಷಗಳಿಗೆ ಅಪಾರವಾಗಿರತಕ್ಕಂತ ನಮ್ಮ ಕನ್ನಡ ನಾಡಿನಲ್ಲಿ ಕಾರ್ಯ ಯಾವುದು ಅಂತ ಕೇಳಿದ ಕೈವಲ್ಯ ಪದ್ಧತಿ. ಆ ಕೈವಲ್ಯ ಪದ್ಧತಿಯನ್ನ ಕನ್ನಡ ನಾಡಿಗೆ ಕೊಡುಗೆ ಹಾಕಿಕೊಟ್ಟರು ಯಾರು? ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಬಾವನಕೋಟಿ ಆಸ್ತಿ ಮಹಾರಾಜರು ಯಾರು? ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಅಂತ ಆ ಯೋಗಿಗಳಾಗಿರತಕ್ಕಂಥವರು ಶಂಭುಲಿಂಗನ ಬೆಟ್ಟಕ್ಕೆ ಬಂದ ನಿರಾವಾರಿ ಸದ್ಗುರುವಿನ ಸೇವೆಯನ್ನು ಮಾಡಿ, ಅದಕ್ಕೆ ನಿರಾವಾರಿ ಸದ್ಗುರು ಇವರೆಲ್ಲ ಮಾನಸದಲ್ಲಿ ಆ ನಿರಾವಾರಿ ಸದ್ಗುರುಗಳ ಸೇವೆಯನ್ನು ಮಾಡಿದರು. ಆರಾಧಿ ದೇವನಾಗಿರ್ತಕ್ಕಂಥ ಶಂಭುಲಿಂಗನನ್ನೇ ಕೊಂಡಾಡ್ತಾರೆ. ನೋಡ್ರಿ, ಆರಾಧ್ಯ ದೇವನಾಗಿರ್ತಕ್ಕಂಥ ಗುರು ಯಾರು ಅಂತ ಕೇಳಿದ್ರ ಆ ಶಿವನೇ ಶಂಭುಲಿಂಗ, ಶಂಭುಲಿಂಗನೇ ಶಿವ. ಅಲ್ಲಿ ಓಟು ಕೋಟು ಅನ್ನುವಂಥದ್ದಿಲ್ಲ. ಅವರು ಏನು ಮಾಡಿದಾರೆ ಅಂದ್ರೆ ಶಂಭುಲಿಂಗನ ಬೆಟ್ಟಕ್ಕೆ ಬಂದ್ರೆ ಏನು ಬರದಾರ ಅಂದ್ರೆ ಈ ಕೈವಲ್ಯ ಪದ್ಧತಿಯನ್ನು ಬರದರು. ನೋಡ್ರಿ, ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಕ್ರಿಯೆ ಸೇರಿದ ಸ್ಥಳ, ಯೋಗ ಪ್ರತಿಪಾದನ ಸ್ಥಳ, ಜ್ಞಾನ ಪ್ರತಿಪಾದನ ಸ್ಥಳ, ಪಂಚ ಸ್ಥಳಗಳನ್ನು ವಿವರಣೆ ಮಾಡಿದರು. 5 ಸ್ಥಳಗಳನ್ನು ವಿವರಣೆ ಮಾಡಿದರು. ಕೆಲವರು ಏನು ಮಾಡ್ಯಾರಂದ್ರೆ ಸಶಾಸ್ತ್ರಗಳಲ್ಲಿ 6 ಸ್ಥಳಗಳನ್ನ ಅವರ ಹೇಳುವಂತವರಾಗ್ಯಾರ. ಇವರು 5 ಮಾಡಿದರು. 5 ಯಾಕೆ ಮಾಡಿದರು? ಸಟಸ್ಥಳದಲ್ಲಿ 6 ಸ್ಥಳಗಳನ್ನು ವೀರಶೈವ ಸಿದ್ಧಾಂತ ಪ್ರಕಾರ ಸಟಸ್ಥಳ ಅನ್ನುವಂತದ್ದು ಹೇಳ್ಕೊಂಡು ಬಂದಾರು. ಇವರು 5 ಸ್ಥಳಗಳನ್ನು ಯಾಕೆ ಬರೆದರು ಅಂತ ಕೇಳಿದ್ರ ಅದಕ್ಕೆ ನಿರ್ಣಯ ಕೊಡ್ತಾರ. ಅವರ ಏನು ಅಂತ ಕೇಳಿದ್ರ ಸತ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಶಾಣಿ. ಆ ಪರಮಾತ್ಮನಿಗೆ 5 ಮುಖ. ಎಟ್ರಿ? ಪಂಚಮುಖ. ಅವರ ಬರದಾರ ಕೈವಲ್ಯ ಸಿಂಧುದೊಳಗೆ 5 ಮುಖ ಪರಮಾತ್ಮನಿಗೆ. ಆ 5 ಮುಖಗಳ
ಮುಖಗಳಿಂದ ಒಂದೊಂದು ಮುಖದಿಂದ ಒಂದೊಂದು ಅಕ್ಷರಗಳ ಪ್ರಾರಂಭ ಆಗ್ಯಾವು. ಆಗಮಗಳು ಎಷ್ಟ 28 ಇವ 28 ಆಗಮಗಳು ಶಿವನ ಮುಖದಿಂದ ಬಂದವು. ಇವು ಆಗಮಗಳ. ಈ ಶಿವನ ಮುಖದಿಂದ ಬಂದಂತ ಆಗಮಗಳೆಲ್ಲ ಏನ್ ಹೇಳ್ತಾವಂದ್ರ ಈ ವೀರಶೈವ ಸಿದ್ಧಾಂತದ ಸತ್ಶಾಸ್ತ್ರದ ನಿರ್ಣಯವನ್ನು ಹೇಳ್ತಾವ. ಅದಕ್ಕ ಅವರು 6 ಸ್ಥಳಗಳನ್ನ ಆ 28 ದಿವ್ಯಾಗಮಗಳಲ್ಲಿ ಬರ್ತಕ್ಕಂತ ವಿಷಯವನ್ನ ಈ 5 ಸ್ಥಳಗಳಲ್ಲಿ ಅಳವಡಿಸುವಂತವರ 5 ಸ್ಥಳಕ್ಕೆ ನೋಡಿ ನೀವು. ಈ ಕಡೆ ಬೇರೆ ಮೈಕ್ನ ನೋಡ್ರಿ, ಕಂಟಿನ್ಯೂ ಇಲ್ಲಿ ರೆಕಾರ್ಡ್ ಆಗಕತ್ತೈತಿ. ಹಾ, ಅಲ್ಲಿ 5 ಸ್ಥಳಗಳನ್ನ ನಿರ್ಣಯ ಮಾಡ್ಕೊಂಡು ಬಂದ್ರ. ಯಾಕಂದ್ರ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನ ಸ್ಥಳ, ನೀತಿ ಇವು ಮಲದೋಷದ ನಿವೃತ್ತಿಗಾಗಿ ಬರದ ನೋಡು. ಮಲದೋಷದ ದೋಷ, ಆ ಮಲದೋಷದ ನಿವೃತ್ತಿಯಾಗಿ 3 ಸ್ಥಳಗಳನ್ನು ಬರೆದರ. ವಿಕ್ಷೇಪ ದೋಷದ ನಿವೃತ್ತಿಗಾಗಿ 7 ಸ್ಥಳಗಳನ್ನು ಬರೆದರ. ಆವರಣ ದೋಷದ ನಿವೃತ್ತಿಗಾಗಿ ಜ್ಞಾನ ಪ್ರತಿಪಾದನಾ ಸ್ಥಳವನ್ನು ಬರೆದರ. ಇಲ್ಲೇನು ಹೇಳಕ್ ಹೊಂಟಾರ ಅಂದ್ರ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಶ್ರೀ ಗುರು ವಚನದಿಂದ ಅಧಿಕ ಸುದೆ ಉಂಟೆ ಅಂದ್ರೆ ಜಗತ್ತಿನೊಳಗ ಆ ಸದ್ಗುರುವಿನ ವಚನಕ್ಕಿಂತ ಸುದೆ ಅಂದ್ರೆ ಅಮೃತ ಅಥವಾ ಜ್ಞಾನ. ಇನ್ನು ಜಗತ್ತಿನೊಳಗೆ ಯಾವ್ದಾರ ಐತೇನು ಅಂತ ಕೇಳಿದ್ರ ಹುಡುಕಾಡಿದ್ರು ಹೆಚ್ಚು ಇಲ್ಲ. ಯಾಕಂದ್ರ ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ, ಗುರು ವಚನವೇ ಆಗಮ ಪುರಾಣ, ಗುರು ವಚನವೇ ಮೋಕ್ಷ ಗತಿ ಹೇತು. ಆ ಮೋಕ್ಷದ ಗತಿ ಆಗಿರತಕ್ಕಂಥದ್ದು ಯಾವುದು ಅಂದ್ರ ಆ ಗುರು ವಚನ. ಅದಕ್ಕೆ ಗುರು ವಚನದಿಂದ ಅಧಿಕ ಸುರೆ ಉಂಟೆ ಅಂದ್ರೆ ಇಲ್ಲ. ಆ ಗುರುವಿನ ವಚನಕ್ಕಿಂತ ಇನ್ನು ಜಗತ್ತಿನೊಳಗೆ ಯಾವ್ದಾರ ಐತೇನು ಅಂತ ಕೇಳಿದ್ರೆ ಇಲ್ಲ. ಇಲ್ಲನ್ನು ಪದ್ಯವನ್ನ ಅದೇ ಪದ್ಯದೊಳಗೆ ಪ್ರಾರಂಭ ಮಾಡ್ತಾರೆ ಒಂದೊಂದು ಸೂತ್ರವನ್ನ. ಸೂತ್ರತೆ ಎದಕತ್ತಾರೆ ನೋಡ್ರಿ, ಅಲ್ಪಾಕ್ಷರಗಳಿಂದ ಕೂಡಿರಬೇಕು, ಅಪಾರವಾದ ಅರ್ಥವನ್ನು ಕೊಡ್ತಿರ್ಬೇಕು. ಅದಕ್ಕೆ ಸೂತ್ರ ಅಂತ ಕರ್ಕೊಂಡ್ಬಂದ. ಅದಕ್ಕೆ ಶಂಕರಾಚಾರ್ಯರು ಏನ್ ಮಾಡ್ತಾರ, ಸೂತ್ರ ಭಾಷೆ ಕೃತವು ಭಗವಂತವು ಪುನಃ. ಈಗ ಪಳಾಗ ಮಾಲೆ ಐತಿ, ಆ ಎಲ್ಲ ಮಣಿಗಳಿಗೆ ಆಧಾರವಾಗಿರ್ತಕ್ಕಂಥ ಮಣಿಗಳ ಸೂತ್ರದಂತೆ ಆ ಪಳಾಗಿರ್ತಕ್ಕಂಥ ಎಲ್ಲ ಮಣಿಗಳಿಗೆ ಆಧಾರ ಯಾವ್ದೈತೆ ಅಂತ ಕೇಳಿದ್ರೆ ಸೂತ್ರ. ಹೌದೇ? ಅದಕ್ಕೆ ಸೂತ್ರ ಅಂತ ಕರ್ಕೊಂಡು ಬಂದ್ರು. ಹಂಗ ಒಂದೊಂದು ಸೂತ್ರವನ್ನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ ಪದ್ಯದಲ್ಲಿ ಹೇಳ್ಕೋತ ಬರ್ತಾರೆ. ಇನ್ನೇನ್ ಹೇಳಕ್ ಹೊಂಟಾರ ಅಂದ್ರ ವಿಮಲ ಮಾನಸದಿಂದ ಸುಮತೀರ್ಥ ಮುಂಕೆ. ನೋಡ್ರಿ, ವಿಮಲ